ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತು ನಾನು ನೈಟಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದರೆ, ಯಾಕೋ ಇತ್ತೀಚೆಗೆ ಒಂದು ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾ ಇದೆ. ಹಾಗಾಗಿ ನೈಟೆಲ್ಲ ಒಂದು ಸ್ವಲ್ಪ ನಿನ್ನೆ ಅಂತೂ ನಿದ್ದೆನೇ ಮಾಡಲಿಲ್ಲ. 2 ಗಂಟೆಯಿಂದ 2 ತಾಸು 4 ಗಂಟೆವರೆಗೂ ಅಷ್ಟು ನಿದ್ದೆ ಮಾಡಿದೆ, ಮತ್ತೆ ನಿದ್ದೆ ಆಗಲೇ ಇಲ್ಲ. ಸೊ ಹಾಗಾಗಿ ಫುಲ್ ಟಯರ್ಡ್ನೆಸ್ ಆಗಿದ್ದರಿಂದ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ವಿಡಿಯೋ ಇವತ್ತು ಮಾಡಲಿಕ್ಕಾಗಿಲ್ಲ. ಸೊ ಹಾಗಾಗಿ ನೈಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮೂರಲ್ಲಿ ಸಂತೆ, ಹಾಗಾಗಿ ಎಲ್ಲ ತರಕಾರಿಗಳು ಬಂದಿದೆ. ಈಗ ಕ್ಲೀನ್ ಮಾಡಿಕೊಂಡು ಈಗ ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಬೇಕು. ಅನ್ನ ಒಂದು ಮಾಡಿಕೊಂಡ್ರೆ ಸಾಕು. ಒಂದು ಸ್ವಲ್ಪ ಏನಾದರೂ ಚಿತ್ರಾನ್ನ ಮಾಡ್ತೀನಿ. ಅನ್ನ ಮಾಡಿ ಸ್ವಲ್ಪ ಸಾಂಬಾರಿದೆ. ಸೊ ಹಾಗಾಗಿ ಚಿತ್ರಾನ್ನ ಮಾಡಿಕೊಂಡು ಶೇಂಗಾ ತಂದಿದ್ದಾರೆ. ಒಂದು ಸ್ವಲ್ಪ ಶೇಂಗಾ ಬೇಯಿಸ್ಬೇಕು ಅಂತ ನನಗೆ ಇಷ್ಟ ಅಂತೇಳಿ ನಮ್ಮ ಮನೆಯವ್ರು ತಂದಿದ್ದಾರೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಈಗ ಕುಚ್ಚಿಟ್ರೆ ತಿನ್ಬೋದು. ಹಾಗೆ ಹುರ್ಕೊಂಡು ತಿನ್ನೋದಕ್ಕೂ ಅಷ್ಟು ಇಷ್ಟ ಆಗಲ್ಲ ನನಗೆ. ಕುಚ್ಚಿ ಶೇಂಗಾ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಒಂದು ಸ್ವಲ್ಪ ಶೇಂಗಾ ಕುಚ್ತೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬನ್ನಿ ಮಾಡುವ. ಈಗಾಗಲೇ ನನಗೆ ಯಾವ ಡ್ರೆಸ್ಸು ಆಗ್ತಾ ಇಲ್ಲ. ಸೊ ಹಾಗಾಗಿ ನೈಟಿ ವೇರ್ ಮಾಡ್ತಾ ಇದ್ದೀನಿ. ಫುಲ್ ಟೈಟ್ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಫುಲ್ ನೈಟಿ ವೇರು. ನಮಗೆ ಮುಂಚೆ ಇಲ್ಲ, ನಾವೆಲ್ಲ ಕುಕ್ಕರ್ ಬಂದಮೇಲೆ ಕುಕ್ಕರಲ್ಲಿ ಅಡುಗೆ ಮಾಡಿ ಅನ್ನಕ್ಕೆ ಇಟ್ಟು ಏನಪ್ಪ ಅಂತ ಹೇಳಿದ್ರೆ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕೊಂಡ್ಬಿಡ್ತೀವಿ. ಸೊ ಹಾಗೆ ಆಲ್ಮೋಸ್ಟ್ ನನಗಂತೂ ಬರ್ತಾನೆ ಇರಲಿಲ್ಲ. ಸೊ ಆಮೇಲೆ ತಿಳ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ಯಾವಾಗಾದರೂ ಪಾತ್ರೆಯಲ್ಲಿ ಮಾಡ್ತಾ ಇರ್ತೀನಿ. ಸೊ ಒಂದು ಅಳತೆಯಿಂದ ನಾವು ಪಾತ್ರೆಯಲ್ಲಿ ಅನ್ನ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿಯಾಗಿ ಬಸಿಯೋದು ಬೇಡ. ಹಾಗೆ ನೀವು ಇದನ್ನ ಮಾಡಿಕೊಂಡ್ರೆ ನಿಮ್ರಿಟ್ರೆ ಸಾಕಾಗುತ್ತೆ. ಸೊ ಅನ್ನ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಕ್ಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಸೊ 1 ಲೋಟ ಅಕ್ಕಿಗೆ ಸೊ ಈ 2 ಗೀ ಇರುತ್ತಲ್ವ, ಸೊ 2ನೇದಕ್ಕೆ ಸ್ವಲ್ಪ ನೀರಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಹಾಕೊಂಡ್ಬಿಟ್ರೆ ಸಾಕಾಗುತ್ತೆ. ಅನ್ನ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಅನ್ನ ಇಡೋಣ ಬನ್ನಿ. ಸೊ ಇದರಿಂದ 1 ಲೋಟ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಈ ಲೋಟದಿಂದ 1 ಲೋಟ ಅಕ್ಕಿ ಮತ್ತು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಒಂದು 1/4 ಲೋಟದಷ್ಟು ನಾನು ಮತ್ತೆ ಅಕ್ಕಿಯನ್ನು ಹಾಕ್ಕೊಳ್ತೀನಿ. ಇದನ್ನ ಇವಾಗ ನೀಟಾಗಿ ವಾಶ್ ಮಾಡಬೇಕು. ಈಗ ಅಕ್ಕಿಯನ್ನು ತೊಳೆದಿದ್ದೀನಿ. ಸೊ ಇದಕ್ಕೆ ರ್ಯಾಂಡಮ್ ಆಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ. ಸೊ ಈಗ ನೀರನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ರೀತಿ ಲೆವೆಲ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯಾದಂತಹ ಲೋಟದ್ದೇನು ಅಳತೆ ಬೇಡ. ಸೊ ಈ ರೀತಿ ರ್ಯಾಂಡಮಾಗಿ ನೀರು ಹಾಕ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಡಬಲ್ ಗೀರ್ ಇದೆಯಲ್ವಾ, 2ನೇ ಲೈನ್ ಬರೋವರೆಗೂ ನೀರು ಇಟ್ಕೊಂಡ್ರೆ ಸಾಕಾಗುತ್ತೆ. ಇಟ್ಟರೆ ಅನ್ನ ಆಗಿಬಿಡುತ್ತೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದರೆ ಒಂದು ಸ್ವಲ್ಪ ರೈಸ್ ಟೇಸ್ಟ್ ಇರುತ್ತಲ್ವ. ಸೊ ಹಾಗಾಗಿ ಉಪ್ಪು ಹಾಕಿ ಇವಾಗ ಅನ್ನಕ್ಕೆ ಇಡ್ತೀನಿ. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಕೂಡ ನಾನು ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಒಲೆ ಮೇಲೆ ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಮಧ್ಯಾಹ್ನ ಇದೆ, ಸ್ವಲ್ಪ ಸಾಂಬಾರಿದೆ. ಎಲ್ಲರಿಗೂ ಇಬ್ರಿಗೆ ಆಗೋದಿಲ್ಲ. ಸೊ ಹಾಗಾಗಿ ಇನ್ನು ಸ್ವಲ್ಪ ನಾನು ಚಿತ್ರಾನ್ನ ಅಥವಾ ಯಾವುದಾದ್ರೂ ಒಂದು ರೈಸ್ ಮಾಡ್ಕೊತೀನಿ. ಈಗ ಅನ್ನ ಆಗುತ್ತೆ. ಈಗ ನೆಕ್ಸ್ಟ್ ನೋಡಿ, ಎಲ್ಲ ತರಕಾರಿ ತಂದಿದ್ದಾರೆ. ಇದನ್ನು ಎಲ್ಲ ಈಗ ಕ್ಲೀನ್ ಮಾಡ್ಕೋಬೇಕು. ಸೊಪ್ಪೆಲ್ಲ ಇದೆ. ಸೊಪ್ಪಿನ ಪಲ್ಯ ನಾವು ಸ್ವಲ್ಪ ಜಾಸ್ತಿ ಮಾಡ್ತೀವಲ್ವ. ಸೊ ಹಾಗಾಗಿ ಸೊಪ್ಪೆಲ್ಲ ತರ್ತೀವಿ. ಸೊ ಸೊಪ್ಪು ಜಾಸ್ತಿನೇ ಒಂದು ಸ್ವಲ್ಪ. ಈ ತರಕಾರಿಗಳೆಲ್ಲ ಈಗ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಈಗ ಶೇಂಗಾ ತಂದಿದ್ದಾರೆ. ಸೊ ಶೇಂಗಾವನ್ನು ಕ್ಲೀನ್ ಮಾಡಿಕೊಂಡು ಕುಚ್ಚಲಿಕ್ಕೆ ಇಡುವ. ಸೊ ಈಗ ಈ ಶೇಂಗಾನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಈಗ ಇದನ್ನು ನೋಡಿ, ಶೇಂಗಾ ಕುಚ್ಚಬೇಕು ಅಂತ ಹೇಳಿದ್ನಲ್ವ. ಸೊ ಏನು ಕ್ಲೀನಪ್ಪ ಅಂತ ಹೇಳಿದ್ರೆ, ಇವೆಲ್ಲ ಈ ರೀತಿ ಬಂದಿರುತ್ತಲ್ವ, ಎಲ್ಲ ಭೂಮಿಯಿಂದ ತೆಗ್ದಿರೋದು. ಸೊ ಇದನ್ನೆಲ್ಲ ಕಟ್ ಮಾಡ್ಕೊತೀನಿ. ಸೊ ಕಟ್ ಮಾಡಿಕೊಂಡು ನೀರಲ್ಲಿ ಒಂದು 2-3 ಸಲ ವಾಶ್ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಫುಲ್ ಕ್ಲೀನ್ ಆಗುತ್ತೆ. ತಿನ್ನಲಿಕ್ಕೂ ಕೂಡ ಯಾವುದೇ ರೀತಿಯಾಗಿ ಮಣ್ಣು ಇರಲ್ಲ, ಸ್ಮೆಲ್ ಇರಲ್ಲ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದನ್ನ ಕುಚ್ಲಿಕ್ಕಿಟ್ರೆ ಶೇಂಗಾ ಕುಚ್ಲಿಕ್ಕಾಗುತ್ತೆ. ತುಂಬ ಒಳ್ಳೆಯದು ಮಾತ್ರ. ಅದೇ ರೀತಿಯಾಗಿ ಶೇಂಗಾ ಬೀಜ ಕೂಡ ನೆನೆ ಹಾಕ್ಕೊಂಡು ತಿಂದ್ಬಿಟ್ರೆ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೇಳ್ತೀವಲ್ಲ, ಬಡವ್ರ ಬಾದಾಮಿ ಯಾವುದಪ್ಪ ಅಂತ ಹೇಳಿದ್ರೆ ಶೇಂಗಾ ಅಂತ ಹೇಳಿಬಿಟ್ಟು. ಶೇಂಗಾ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಕೂಡ ಈ ಟೈಮಲ್ಲಿ ಹೆಸರು ಕಾಳು, ಕಡಲೆಕಾಳು, ಅದೇ ರೀತಿಯಾಗಿ ಶೇಂಗಾ ಇವನ್ನೆಲ್ಲ ನೆನೆ ಹಾಕ್ಕೊಂಡು ತಿಂತೀನಿ.
ನೀವು ಕೂಡ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಒಂದೊಂದು ಸಲ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಕೂಡ ಸ್ವಲ್ಪ ಆಯಾಸ ಆಗತ್ತಂತಲೇ ಹೇಳ್ಬೋದು. ಯಾಕೋ ಏನೋ ಈಗ 1-2 ಡೇಸ್ ಆಯಿತು ತುಂಬಾ ಟಯರ್ಡ್ ಫೀಲ್ ಆಗ್ತಾ ಇದೆ. ಈಗಾಗಲೇ ಬೇಬಿ ಮೂಮೆಂಟ್ಸ್ ಇದೆಯಲ್ಲ, ತುಂಬ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ ಮೀನ್ಸ್ ಮುಂಚೆ ಎಲ್ಲ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಬೇಬಿ ಮೂಮೆಂಟ್ಸ್, ಮೀನ್ಸ್ ಅದು ಲೈಟಾಗಿರ್ತಾಯಿತ್ತು. ಇವಾಗ ಒಂದು ಸ್ವಲ್ಪ ಗೊತ್ತಾಗುತ್ತೆ ಮೇಲ್ಗಡೆ ಹೀಗೆಲ್ಲ ಈ ರೀತಿಯಾಗಿ ಟಚ್ ಮಾಡಿದಾಗ. ನಮ್ಮ ಮಗಳು ಕೂಡ ಈಗ ಮುಟ್ಟಿ ಹೇಳ್ತಾಳೆ, ಓ ಪಾಪು ಇದೆ ಅಂತ ಹೇಳ್ಬಿಟ್ಟು. ಸೊ ಅವಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಕೆಲವೊಂದನ್ನು ಏನಪ್ಪ ಅಂತ ಹೇಳಿದರೆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ. ಮತ್ತು ಇದೇನು ಎಲ್ಲ ಶೇರ್ ಮಾಡ್ಕೊಳ್ತಾರೆ ಅಂತಲೂ ಹೇಳ್ಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇದನ್ನು ರೆಡಿ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಕುಚ್ಚಕ್ಕೆ ಇಡ್ತೀನಿ. ಸೊ ಆ ಒಂದು ವಿಡಿಯೋ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಬಯಕೆಗಳು ಬಂದೇ ಬರ್ತವೆ, ಕಾಮನ್ನು. ಕೆಲವೊಂದು ಪ್ರೆಗ್ನೆನ್ಸಿಗೆ ತುಂಬ ಬಯಕೆಗಳು ಬರ್ತವೆ, ಕೆಲವೊಬ್ಬರಿಗೆ ತುಂಬ ಬಯಕೆಗಳು ಬರೋದಿಲ್ಲ. ಸೊ ನನಗೂ ಕೂಡ ಸಮ್ಟೈಮ್ಸ್ ನಮ್ಮ ಚಿನ್ನಿಗಂತೂ ಸಿಕ್ಕಾಪಟ್ಟೆ ಬಯಕೆಗಳು ಇತ್ತು. ಆದರೆ ಈ ಅಪ್ಪುಗೆ ಅಷ್ಟೊಂದು ಇರಲಿಲ್ಲ. ಇದಕ್ಕೂ ಕೂಡ ಸ್ಟಾರ್ಟಿಂಗಲ್ಲಿ ಪರವಾಗಿಲ್ಲ, ಒಂದು 50% ಚೆನ್ನಾಗಿ ಬಯಕೆಗಳು ಇತ್ತು ಅಂತ ಹೇಳ್ಬೋದು. ಸಮ್ಟೈಮ್ಸ್ ಇವಾಗಲೂ ಕೂಡ ಬರುತ್ತೆ. ಅದನ್ನು ಯಾರಿಗೆ ಯಾವುದೇ ರೀತಿಯಾದಂತಹ ಚಿಕ್ಕ ಪುಟ್ಟ ಅಂತ ಅಲ್ಲ, ಬಯಕೆಗಳು ಬಂದಾಗ ಅದನ್ನು ಈಡೇರಿಸ್ಕೊಳ್ಳಿ. ಯಾಕೆಂದರೆ ಕೆಲವೊಬ್ಬರು ಹಿಂದಿನ ಕಾಲದಲ್ಲಿ ಹೇಳ್ತಾ ಇರ್ತಾರೆ, ಸೊ ಇವಾಗಲೂ ಕೂಡ ಹೇಳ್ತಾರೆ ಕೆಲವೊಬ್ಬರು. ಏನಪ್ಪ ಅಂತ ಹೇಳಿದರೆ, ಸೊ ಬಯಕೆಗಳು ಏನಾದರೂ ಬಯಕೆ ಬಂದಾಗ ಈಡೇರಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಸೊ ಮಕ್ಕಳಿಗೆ ಕಿವಿ ಸೋರುತ್ತೆ ಅಂತ ಹೇಳಿ. ಅದು ಸುಳ್ಳೋ ಸತ್ಯನ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಮಗಳಿಗೆ ಸೋರಿತ್ತು, ಕಿವಿ ಎಲ್ಲ ಸೋರಿತ್ತು. ಅದು ಏನಾದರೂ ಸೈಂಟಿಫಿಕಲಿ ಏನಾದರೂ ಆಗಿರ್ಬೋದು, ಬಟ್ ಅದು ಆಗಿತ್ತು. ಯಾಕಂದರೆ ನಾನು ಯಾವುದೋ ಒಂದು ಏನೋ ತಿನ್ನಬೇಕು, ಐ ಥಿಂಕ್ ಪಪ್ಪಾಯಿ ಅನಿಸುತ್ತೆ, ಪಪ್ಪಾಯಿ ತಿನ್ನಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಪ್ರೆಗ್ನೆಂಟ್ ಟೈಮಲ್ಲಿ ತಿನ್ನಬಾರ್ದಲ್ವ, ಸೊ ಅದು ತಿನ್ನೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಅದೇನಾದರೂ ಹಾಗೆ ಆಗಿತ್ತೇನೋ ಅಂಥೇಳಿ ಎಲ್ಲ ಒಂದು ಕಡೆ ಅನಿಸುತ್ತೆ. ನಾನು ನಂಬ್ತೀನಿ, ಬಟ್ ಮೂಢನಂಬಿಕೆ ಅಂತೂ ನಾನು ನಂಬೋದಿಲ್ಲ. ಆದರೆ ಏನಾಗಿತ್ತು ಅಂತ ಹೇಳಿದರೆ, ನಾನು ದೇವ್ರನ್ನ ನಂಬ್ತಿದ್ದೆ, ಬಟ್ ಅಷ್ಟಾಗಿ ನಾನು ಏನು ತುಂಬಾ ಡೀಪಾಗಿ ಹೋಗ್ತಾ ಇರಲಿಲ್ಲ. ಬಟ್ ದೇವರ ಮೇಲೆ ನಂಬಿಕೆ ಇತ್ತು. ಆದರೆ ನನಗೆ ಒಂದು ಸಲ ಏನಾಯಿತು ಏನು ಅಂತ ಹೇಳಿದರೆ, ನಮ್ಮ ಲೈಫಲ್ಲಿ ಬದಲಾವಣೆಗಳು ಅಂತ ಹೇಳಿ ಬರ್ತಾವಲ್ವ. ಸೊ ಕೆಲವೊಂದು ಸಂದರ್ಭಗಳಿಂದ ಅದು ಆಗುತ್ತೆ ಅಂದರೆ ಅದನ್ನು ನಾವು ನಂಬಲೇಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದರೆ, ನಾನು ಸ್ಟಾರ್ಟಿಂಗಲ್ಲಿ ನಮ್ಮ ಯಜಮಾನ್ರು ನಮ್ಮಮ್ಮ ಹೇಳೋರು, ದೇವ್ರ ಮೇಲೆ ನಂಬಿಕೆ ಇಡಬೇಕು ಯಾವಾಗಲೂ, ಕೆಲವೊಂದು ಇದನ್ನು ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಹರಕೆಗಳನ್ನು ಕಟ್ಕೊಳ್ತಾರಲ್ವ. ಸೊ ಈ ರೀತಿ ನನಗೆ ನಂಬಿಕೆ ಇರಲಿಲ್ಲ, ಹರಕೆ ಕಟ್ಕೊಳ್ಳೋದು ಅದು ಇದು ಅಂತ ಹೇಳಿಬಿಟ್ಟು. ಆದರೆ ಇದು ನನ್ನ ಲೈಫಲ್ಲಿ ಸತ್ಯನೇ ಆಗಿದ್ದು. ಏನಪ್ಪ ಅಂತ ಹೇಳಿದರೆ, ನನಗೆ ಹೇಳಿದ್ದೆ ನಾನು 1 ಇಯರ್ ಬೇಗ ನಾನು 1 ಇಯರ್ ಪ್ರೆಗ್ನೆಂಟ್ ಆಗಲಿಲ್ಲ. ಸೊ ನಾನು ದೇವರಿಗೆ ಒಂದು ಸೀರೆ ಕೊಡ್ತೀನಿ, ಈ ಒಂದು ಇದರಲ್ಲಿ ಏನು ಪ್ರೆಗ್ನೆಂಟ್ ಈ 1 ವರ್ಷದಲ್ಲಿ ಆಯಿತು ಅಂತ ಹೇಳಿದರೆ, ನಾನು ಹರಕೆ ಕಟ್ಕೊಂಡು 1 ವರ್ಷದಲ್ಲೇ ನನಗೆ ಸಿಹಿ ಸುದ್ದಿ ಬಂತು ಅಂತಲೇ ಹೇಳ್ಬೋದು ನಮ್ಮ ಲೈಫಲ್ಲಿ. ಅದೇ ರೀತಿಯಾಗಿ ನನ್ನ ನಾರ್ಮಲ್ ಡೆಲಿವರಿಗೆ ಕೂಡ ನಾನು ಹರಕೆ ಕಟ್ಕೊಂಡಿದ್ದೆ. ಅದೇ ರೀತಿಯಾಗಿ ಇನ್ನು ತುಂಬ ನಂಬಿಕೆ ಬಂದಿದ್ದು ಯಾವಾಗಪ್ಪ ಅಂತ ಹೇಳಿದರೆ, ಸೊ ಇದರಲ್ಲೆಲ್ಲ ನಂಬಿಕೆ 2 ಟೈಮ್ಸ್ ಆಗಿತ್ತಲ್ವ, ನಂಬಿಕೆ ಇತ್ತು. ಸೊ ನಮ್ಮ ಚಿನ್ನಿಗೆ ತುಂಬಾ ಹುಷಾರಿರಲಿಲ್ಲ. ಅವಾಗೆ ನಾನು ದೇವರಿಗೆ ಅಂದ್ಕೊಂಡಿದ್ದೆ, ಹರಕೆಗಳನ್ನು ಕಟ್ಕೊಂಡಿದ್ದೆ. ಸೊ ಆವಾಗ ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಹರಕೆ ಕಟ್ಕೊಂಡು ನೆಕ್ಸ್ಟ್ ಡೇಯಿಂದನೇ ಅವಳು ತುಂಬ ಏನು ಸ್ವಲ್ಪ ಆರಾಮಾಗ್ತಾನೆ ಹೋದ್ಲು, ಆರಾಮಾದ್ಲು ಕೂಡ. ಹೇಳ್ತೀನಲ್ಲ, ನನಗೆ ನಂಬಿಕೆ ಇತ್ತು, ಆದರೆ ಮೂಢನಂಬಿಕೆ ಇರಲಿಲ್ಲ. ಇದು ಮೂಢನಂಬಿಕೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಏನಪ್ಪ ಅಂದರೆ ಕೆಲವೊಂದು ನನ್ನ ಲೈಫಲ್ಲಿ ತುಂಬ ನಂಬ್ತಾ ಇರಲಿಲ್ಲ ಗಾಢವಾಗಿ. ಸೊ ಇದು ಒಂದು ನನಗೆ ನನ್ನ ಲೈಫಲ್ಲಿ ಉದಾಹರಣೆನೇ ಅಂತ ಹೇಳ್ಬೋದು. ಇದನ್ನು ಯಾಕೋ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡಿದೆ ಅಷ್ಟೇ. ಸೊ ನೆಕ್ಸ್ಟು
ಈಗ ಸ್ವಲ್ಪ ಶೇಂಗಾ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಶೇಂಗಾ ಕುದಿಸ್ಲಿಕ್ಕೆ ಇಡ್ತೀನಿ ಫ್ರೆಂಡ್ಸ್. ಆಲ್ರೆಡಿ ಎಲ್ಲದನ್ನು ಸಿಪ್ಪೆ ಎಲ್ಲ ಮೇಲ್ಗಡೆದೆಲ್ಲ ಏನೆಲ್ಲ ಬಂದಿತ್ತೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆದರೆ ಮಣ್ಣಿದೆ, ಇದನ್ನೊಂದು 2-3 ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಮಣ್ಣೆಲ್ಲ ಹೋಗುತ್ತೆ. ನೋಡಿ ಇಲ್ಲಿ ಬಂದಿದೆ. ಸೊ ಈ ರೀತಿ ಎಲ್ಲ ಜುಟ್ಟು ಇರುತ್ತಲ್ವ, ಸೊ ಆ ರೀತಿ ಎಲ್ಲ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ವಾಶ್ ಮಾಡ್ಕೊತೀನಿ ಈಗ. ನೋಡಿ ಅನ್ನ ಆಲ್ರೆಡಿ ಒಂದು 70% ಆಗಿದೆ. ಇಷ್ಟೇ ನೀರಿರೋದು. ಇಷ್ಟು ನೀರಿರಬೇಕಾದ್ರೆ ಒಲೆ ಸಣ್ಣಗೆ ಮಾಡಿ ಮುಚ್ಚಬೇಕು. ಏನು ಮಾಡೋದು ಬೇಡ, ಒಲೆ ಸಣ್ಣಗೆ ಮಾಡಿ ಮುಚ್ಚಿಬಿಟ್ರೆ ಒಂದು 10 ಮಿನಿಟ್ಸಲ್ಲಿ ಅನ್ನ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಎಷ್ಟು ಕ್ಲೀನ್ ಆಗಿದೆ. ಒಂದು 3 ಸಲ ತೊಳೆದಿದ್ದೀನಿ, ಎಷ್ಟು ಮಣ್ಣಿಲ್ಲ. ಸೊ ಇದನ್ನ ಇವಾಗ ನಾನು ಕುಕ್ಕರಿಗೆ ಹಾಕ್ಕೊಳ್ತೀನಿ. ಈ ಶೇಂಗಾ ಒಂದು ಸ್ವಲ್ಪ ಎಲ್ಲ ಮುಳುಗೋವರೆಗೂ ಸ್ವಲ್ಪ ನೀರು ಹಾಕ್ಬೇಕದೆ ಈ ರೀತಿಯಾಗಿ. ಇಷ್ಟು ಹಾಕಿದರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದರೆ ಶೇಂಗಾ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 4 ವಿಸಿಲ್ ಹೊಡಿಸ್ತೀನಿ ನಾನು. 4 ವಿಸಿಲ್ ಹೊಡಿಸಿದ್ರೆ ನೀಟಾಗಿ ಶೇಂಗಾ ಬೇಯುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದು ಆ್ಯಕ್ಚುಲಿ ಬಿಸಿ ತಿನ್ನೋದಕ್ಕಿಂತ ಆರಿದ್ಮೇಲೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಕುಕ್ಕರ್ ಇಟ್ಟಿದ್ದೀನಿ. ಸೊ ಇದೊಂದು 4 ವಿಸಿಲ್ ಆಗಿದ್ರೆ ಆಯಿತು. ಸೊ ಅನ್ನ ನೋಡಿ ಅಳ್ತಾ ಇದೆ, ತುಂಬ ಚೆನ್ನಾಗಿ ಬರ್ತೀನಿ. ಒಂದು 5 ಮಿನಿಟ್ಸ್ ಅಷ್ಟೇ ಅನ್ನ ಕೂಡ ರೆಡಿ ಆಗುತ್ತೆ. ಆಗಿದೆ, ಆದರೆ ಇದು ಸರಿಯಾಗಿ ಕರೆಕ್ಟಾಗಿ ಅಳ್ಳಿದೆ ಅಂಥೇಳಿ ಈ ರೀತಿ ಉಲ್ಟಾ ಚಮಚ ಇಟ್ಟು ಹಿಂಗೆ ಕೆಳಗಡೆ ಟಚ್ ಮಾಡಿದರೆ ಸ್ವಲ್ಪ ಅಂಟ್ಕೋಬೇಕು ನೆಲಕ್ಕೆ. ಈಗ ಟಚ್ ಆದರೆ ಸೊ ಇದು ಅನ್ನ ಅಳ್ಳಿದೆ ಅಂತ. ತುಂಬ ಉದುರಾಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದು ಆಲ್ರೆಡಿ ಅನ್ನ ಆಗಿದೆ. ನೆಕ್ಸ್ಟ್ ಇದನ್ನು ಮುಚ್ಚಿಬಿಟ್ರೆ ಮುಗೀತು, ಅನ್ನ ರೆಡಿ. ಆಫ್ ಮಾಡ್ತೀನಿ ಈಗ. ಇಷ್ಟು ಅನ್ನ ಆಯಿತು ಫ್ರೆಂಡ್ಸ್. ಈಗ ಸೊ ನಿನ್ನೆ ತರಳುಬಾಳು ಹುಣ್ಣಿಮೆಯಲ್ಲಿ ಮೈಸೂರು ಪಾಕ್ ಮತ್ತು ಬೇಸನ್ ಲಡ್ಡು ತಂದಿದ್ವಿ. ಸೊ ಇವಾಗ ಓಪನ್ ಮಾಡಿ ಮೈಸೂರು ಪಾಕ್ ಓಪನ್ ಮಾಡಿದ್ದೆ, ಬೇಸನ್ ಲಡ್ಡು ಓಪನ್ ಮಾಡಿಲ್ಲ. ಈಗ ನೋಡಬೇಕು. ಚಿನ್ನಿ ಇದರೊಳಗೆ ಯಾವ್ದು ಇಷ್ಟ ನಿಂಗೆ? ಯಾವ್ದು ಇಷ್ಟ? ಉಂಡಿ ಇಷ್ಟನಾ? ಬೇಕಾ? ಇವಳೋಗಿ ನೋಡಿ ಪೆಂಗ್ವಿನ್ ತಂದಿದ್ದಾಳೆ. ಆಲ್ರೆಡಿ ಎಲ್ಲ ಬ್ಲೌ ಹೋಗ್ಬಿಟ್ಟಿದೆ. ಚೆನ್ನಾಗಿದೆ ಬಟ್ ಎಲ್ಲ ಹೋಗ್ಬಿಟ್ಟಿದೆ ಬ್ಲೌ ಎಲ್ಲ. ಇವಾಗ ಹೋಗಿ ತೊಗೊಂಡು ಬಂದಿದ್ದಾಳೆ. ತಡಿಯಮ್ಮ ಕೊಟ್ಟೆ, ತೋರಿಸು. ವಾವ್, ಯಾರೋ ತಿಂದಿದ್ದಾರಲ್ಲಮ್ಮ. ನಾ ಇನ್ನೂ ಯಾರೋ ತಿಂದಿಲ್ಲ ಅನ್ಕೊಂಡಿದ್ದೀನಿ. ನೀ ತಿಂದಿದ್ದೆ? ಪಪ್ಪ ತಿಂದಾರಾ? ಹೌದಾ? ಸೊ ನಾನು ಟೇಸ್ಟ್ ಮಾಡಿಲ್ಲಮ್ಮ ಇದು. ನೀನು ಸೊ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ, ತುಪ್ಪದಲ್ಲೇ. ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಯಾವ ಸಖತ್ತಾಗಿ ಬಂದಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಕಾಡಿದೆ. ಉಪ್ಪೆಲ್ಲ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಎಲ್ಲ ಫ್ರೆಂಡ್ಸ್ ಹತ್ರ ಕೇಳ್ಕೊಳ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕುಕ್ಕಿಂಗ್ ವಿಡಿಯೋ, ಪ್ರೆಗ್ನೆನ್ಸಿ ವಿಡಿಯೋ, ಅದೇ ರೀತಿಯಾಗಿ ಕೆಲವೊಂದು ಇನ್ಫಾರ್ಮೇಷನ್ಸ್ ವಿಡಿಯೋ ಕೂಡ ನಾನು ಮಾಡ್ತಾ ಹೋಗ್ತೀನಿ. ಸೊ ನಿಮಗೇನಾದರೂ ಈ ಒಂದು ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.